ಈ ಒಂದು ವೈಕುಂಠ ಏಕಾದಶಿ ಒಂದು ಕಾರ್ಯಕ್ರಮ ನಿರಂತರವಾಗಿ ಒಂದು 8 ವರ್ಷ ಸತತ 8 ವರ್ಷದಿಂದ ಈ ಅವಳಿ ಗ್ರಾಮಗಳು ನಿರಂತರವಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೋಸತಿ ಕೂಡ ದಿವಂಗತ ನೀಲಕಂಠೇಗೌಡರ ಜೊತೆಯಲ್ಲಿ ನಾವೆಲ್ಲ ಇಲ್ಲಿ ಬರಬೇಕಾಯಿತು. ಆದರೂ ಇವತ್ತೊಂದು ದಿನ ಅವರು ನಮ್ಮಲ್ಲಿ ಅಗಲಿದ್ದಾರೆ. ಆದರೂ ಸಹ ಭಗವಂತನಿಗೆ ಮನಃಶಾಂತಿಯನ್ನು ಕೊಳ್ಳಿ. ಮತ್ತು ವೈಕುಂಠ ಏಕಾದಶಿ ಏನು, ಈ ಕಾರ್ಯಕ್ರಮದ ಪ್ರಾಮುಖ್ಯತೆ ಏನು? ನಮ್ಮ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ತಿಂಗಳಿಗೆ 2 ಏಕಾದಶಿ ಬರುತ್ತೆ. ಅದರಲ್ಲಿ ಡಿಸೆಂಬರಲ್ಲಿ 30ನೇ ತಾರೀಕು ಬರುವಂತಹ ಏಕಾದಶಿ ಧನುರ್ಮಾಸದಲ್ಲಿ ಒಂದು ಪ್ರಾಮುಖ್ಯತೆ ಏನಂದರೆ, ವೈಕುಂಠದಲ್ಲಿ ವಾಸವಾಗಿರುವಂತಹ ಮಹಾವಿಷ್ಣು ಶ್ರೀಲಕ್ಷ್ಮಿ ಸಮೇತವಾಗಿ ಇವತ್ತೊಂದು ದಿನ ಯಾರು ಆತನನ್ನು ಪೂಜೆ ಮಾಡಿದರೆ, ಯಾರು ಆತನನ್ನು ಭಜಿಸಿದರೆ ಅವ್ರಿಗೆ ಒಲಿಯುತ್ತಾನೆ ಅಂತ ನಮ್ಮ ಧರ್ಮದಲ್ಲಿ ಒಂದು ನಂಬಿಕೆ. ಅದರಿಂದ ವಿಶಿಷ್ಟವಾಗಿ ತಿರುಮಲ ಇರ್ಬೋದು, ತಮಿಳುನಾಡಿನ ಶ್ರೀರಂಗಂ ಇರ್ಬೋದು, ಇಸ್ಕಾನ್ ಟೆಂಪಲ್ ಇರ್ಬೋದು, ಎಲ್ಲ ಕಡೆ ವಿಷ್ಣುವಿನ ಮಹಾತ್ಮ ಎಲ್ಲೆಲ್ಲಿರುತ್ತೋ ಎಲ್ಲ ಕಡೆ ಕೂಡ ಈ ಒಂದು ವೈಕುಂಠ ಏಕಾದಶಿಯನ್ನು ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಈ ಗ್ರಾಮದ 2 ಗ್ರಾಮದ ಜನರು, ಇವು ಗ್ರಾಮಸ್ಥರು ಸಹ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾದಂತಹ ರಮೇಶ್ ಅಣ್ಣವರು, ನಮ್ಮ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದಂಥ ಗೋಪಾಲಣ್ಣವರು, ಸತ್ಯಣ್ಣವರು ಮತ್ತು ವೆಂಕಟಪತಿ ಅವರು ಎಲ್ಲರೂ ಬರಬೇಕಾಯ್ತು. ಪಿ ಡಿ ಒ ಸಾಹೇಬರು ಎಲ್ಲರೂ ಸಹ ಇವತ್ತು ಕಾರ್ಯಕ್ರಮಕ್ಕೆ, ವೆಂಕಟರಾಮ್ ಅವರು. ಮತ್ತು ಈ ಕಾರ್ಯಕ್ರಮಕ್ಕೆ ಯಾರಾದರೂ ಒಬ್ರು ಇರಬೇಕಾಗತ್ತೆ ಗ್ರಾಮಗಳಲ್ಲಿ. ನಮ್ಮ ಭಾಸ್ಕರ್ ಮತ್ತು ಆಸಂಬಲ್ಲಿ ಮಂಜು ಅವರು ಸತತವಾಗಿ ಇದೊಂದು ಕಾರ್ಯಕ್ರಮವನ್ನು ಒಂದು ತಿಂಗಳ ಹಿಂದ್ಗಡೆನೆ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅವರು ಎಲ್ಲವನ್ನು ಬಿಟ್ಟು ನಿರಂತರವಾಗಿ ಈ ಒಂದು ಒಳ್ಳೆ ಕಣ್ಣಿಗೆ ಇಂಪಾದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಭಗವಂತನು ಎಲ್ಲರಿಗೂ, ಆ ವಿಷ್ಣುವಿನ ಆಶೀರ್ವಾದಕ್ಕೆ ಪಾತ್ರರಾದ ಎಲ್ಲರಿಗೂ ಸಹ ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕರುಣಿಸಲಿ. ಇನ್ನೂ ವರ್ಷನೂ ಸಹ ವಿಜೃಂಭಣೆಯಿಂದ ಈ ಒಂದು ಏಕಾದಶಿ ಕಾರ್ಯಕ್ರಮ ಆಗಲಿ ಅಂತ ಆ ಭಗವಂತನನ್ನೇ ಆಶ್ವಾಸಿಸ್ತಾ, ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಭಾರತ್.